ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನನ್ನ ಫಸ್ಟ್ ಫುಡ್ ವ್ಲಾಗ್. ವಾರಪೂರ್ತಿ ಮನೇಲಿ ಕೂತು ಕೆಲಸ ಮಾಡಿ ಬೋರ್ ಆಗಿತ್ತು ಅಂತ ಹೊರಗಡೆ ಹೋಗಿ ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ರು ಹೊರಟ್ವಿ. ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿದಾಗ ನಾವ್ ಅನ್ಕೊಂಡಿದ್ದು ಇಂದಿರಾನಗರ್ ಕಡೆಗೆ ಹೋಗೋಣ ಅಂತ. ದಾರಿಲಿ ಹೋಗ್ತಾ ಯೋಚನೆ ಮಾಡಿದಾಗ ಇಂದಿರಾನಗರಲ್ಲಿ ಯಾವ ಪ್ಲೇಸ್ಗೆ ಹೋಗೋಣ ಅಂತ ಅನ್ಕೊಂಡಾಗ ನಾವ್ ಫಸ್ಟ್ ಹೊರಟಿದ್ದು ರಾಮೇಶ್ವರಂ ಕೆಫೆಗೆ. ವೀಕೆಂಡ್ ಆಗಿರೋದ್ರಿಂದ ರಾಮೇಶ್ವರಂ ಕೆಫೆಲಿ ರಶ್ ತುಂಬಾನೇ ಇತ್ತು. ಹಾಗಾಗಿ ನಾವಿಬ್ರು ಬುದ್ಧಿ ಓಡಿಸಿ ತಗೊಂಡಿದ್ದು ರವಾ ಇಡ್ಲಿ ಮತ್ತು ಪಡ್ಡು. ಎರಡರದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಹೊರಟಿದ್ದು ಸೋಮೇಶ್ವರಕ್ಕೆ. ಆದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಲ್ಲ, ಸೋಮೇಶ್ವರ ಟೆಂಪಲ್ಗೆ. ಅಷ್ಟೊತ್ತಿಗಾಗ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಹೊಟ್ಟೆ ಕೇಳ್ಬೇಕಲ್ಲ, ಹಾಗಾಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅನ್ಕೊಂಡು ನಾವ್ ಅವಾಗ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದು ಮೇಘನ ಬಿರಿಯಾನೀಸ್ಗೆ. ಇದಿರೋದು ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಪಕ್ಕಾನೆ. ಅಲ್ಲಿ ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಚಿಕನ್ ಲಾಲಿಪಾಪ್. ನೆಕ್ಸ್ಟ್ ನಾವು ಮೇಘನ ಸ್ಪೆಷಲ್ ಲೆಮನ್ ಚಿಕನ್ ಮತ್ತೆ ಬೋನ್ಲೆಸ್ ಬಿರಿಯಾನಿನ ಆರ್ಡರ್ ಮಾಡ್ಕೊಂಡ್ವಿ. ಟೇಸ್ಟ್ ಮಾತ್ರ ಏನ್ ಕೇಳ್ತೀರಾ, ಸೂಪರ್ ಆಗಿತ್ತು. ಎಲ್ರೂ ಒಂದ್ಸಲ ಮಿಸ್ ಮಾಡ್ದೆ ಟ್ರೈ ಮಾಡಿ. ನೋಡ್ತಿದ್ದೀರಲ್ಲ ನಾನು ಹೆಂಗ್ ಬ್ಯಾಟಿಂಗ್ ಮಾಡ್ತಿದ್ದೀನಿ ಅಂತ. ಅಷ್ಟು ಚೆನ್ನಾಗಿತ್ತು ಊಟ. ಹಾಗಾಗಿ ಅವ್ರಿಗೂ ಉಳಿಸ್ದಲೆ ನಾನು ಒಬ್ಳೆ ಎಲ್ಲಾನು ಬ್ಯಾಟಿಂಗ್ ಮಾಡಕ್ ಶುರು ಮಾಡಿದೆ. ನಿಜ ಹೇಳ್ತೀನಿ, ಅವ್ ಮೂರಲ್ಲಿ ನನ್ಗಿಷ್ಟ ಆಗಿದ್ದು ಲೆಮನ್ ಚಿಕನ್. ಅಷ್ಟೆಲ್ಲ ತಿಂದು ಹೊಟ್ಟೆ ಮಾತ್ರ ಫುಲ್ ಲೋಡ್ ಆಯ್ತು. ಹಾಗೆ ಮನೆ ಹತ್ರ ಪಾರ್ಕ್ ಅಲ್ಲಿ ವಾಕ್ ಮಾಡೋಣ ಅನ್ಕೊಂಡು ನಾವಿನ್ನ ಮನೆ ಕಡೆಗೆ ಹೊರಟ್ವಿ. ಆಗಿತ್ತು ಇವತ್ತಿನ ಫುಡ್ ಬ್ಲಾಗ್. ನಿಮ್ಗೂ ಯಾವ್ದಾದ್ರು ಐಟಮ್ಸ್ ನಾನ್ ಟೇಸ್ಟ್ ಮಾಡ್ಬೇಕು ಮತ್ತೆ ಅದರ ಬಗ್ಗೆ ರಿವ್ಯೂ ಹೇಳ್ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಯಾವ್ದಾದ್ರು ಇದೇ ತರ ಅಥೆಂಟಿಕ್ ಟೇಸ್ಟ್ ಕೊಡುವಂತ ಹೋಟೆಲ್ಸ್ಗಳು ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಆ ಹೋಟೆಲ್ಗೆ ಹೋಗಿ ಟ್ರೈ ಮಾಡಿ ನೋಡ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಒತ್ತೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬೈ ಬಾಯ್.